भक्तिर्महेशपदपुष्करमावसन्ती कादम्बिनीव कुरुते परितोषवर्षं सम्पूरितो भवति यस्य मनस्तटाकः तज्जन्म सस्यमखिलं सफलं च ನಾಣ್ಯತ್. ಮಹೇಶನ ಪಾದವೆಂಬ ಆಕಾಶದಲ್ಲಿರುವ ಭಕ್ತಿಯು ಮೋಡಗಳ ಸಾಲು ಮಳೆಯನ್ನು ಸುರಿಸುವಂತೆ ಸಂತೋಷ ವರ್ಷವನ್ನು ಕರೆಯುತ್ತದೆ. ಯಾರ ಮನಸ್ಸೆಂಬ ಕೆರೆಯು ಅದರಿಂದ ತುಂಬಿ ಹೋಗುವುದೋ ಅವನ ಜನ್ಮ ಸಸ್ಯಗಳೆಲ್ಲವೂ ಸಫಲವಾಗುವುವೇ ಹೊರತು ಇತರರವಲ್ಲ. ಬುದ್ಧಿಸ್ಥಿರ ಭವಿತುಮೀಶ್ವರ ಪಾದ ಪದ್ಮಸಕ್ತಾವಧೂರ್ವಿರಹಿಣೀವ ಸದಾ ಸ್ಮರಂತಿ ಸದ್ಭಾವನಾ ಸ್ಮರಣ ದರ್ಶನ ಕೀರ್ತನಾದಿ ಸಮ್ಮೋಹಿತೇವ ಶಿವ ಮಂತ್ರ ಜಪೇನ ವಿಂತೆ. ಹೇ ಪರಮಶಿವನೇ, ಪ್ರಿಯತಮನನ್ನಗಲಿದ ಸಾಧ್ವಿಯು ತನ್ನ ಚಂಚಲವಾದ ಮನಸ್ಸನ್ನು ಸ್ಥಿರವಾಗಿಡುವುದಕ್ಕೆ ತನ್ನ ಪತಿಯ ಪಾದಾರವಿಂದಗಳಲ್ಲಿ ನೆಟ್ಟ ಮನಸ್ಸುಳ್ಳವಳಾಗಿ ಅವನನ್ನೇ ಸ್ಮರಿಸುತ್ತಾ ಶಿವ ಮಂತ್ರವನ್ನು ಜಪಿಸುತ್ತಾ ಒಳ್ಳೆಯ ವಿಷಯಗಳನ್ನೇ ಸ್ಮರಿಸುವುದು, ಭಾವಿಸುವುದು, ನೋಡುವುದು, ವರ್ಣಿಸುವುದು ಇತ್ಯಾದಿಗಳನ್ನು ಹೇಗೆ ಮಾಡುವಳೋ ಹಾಗೆಯೇ ನನ್ನ ಬುದ್ಧಿಯು ನಿನ್ನ ವಿಯೋಗ ದುಃಖದಿಂದ ಭ್ರಮೆ ಹೊಂದಿದಂತೆ ಇದ್ದು ಈಶ್ವರನಾದ ನಿನ್ನ ಪಾದ ಪದ್ಮಗಳಲ್ಲಿ ಸಕ್ತವಾಗಿ ಅದನ್ನೇ ಸ್ಮರಿಸುತ್ತಾ ತನ್ನನ್ನು ಸ್ಥಿರವಾಗಿರಿಸುವುದಕ್ಕಾಗಿ ಶಿವ ಮಂತ್ರವನ್ನು ಜಪಿಸುತ್ತಾ ಸದ್ಭಾವನೆ ನಿನ್ನ ಸ್ಮರಣ ದರ್ಶನ ಕೀರ್ತನಾದಿ ಉಪಾಯಗಳನ್ನು ಆಶ್ರಯಿಸುತ್ತದೆ. ಸದುಪಚಾರ ವಿಧಿಷ್ವನುಬೋಧಿತಾಂ ಸವಿನಯಾಂ ಸುಹೃದಂ ಸಮುಪಾಶ್ರಿತಾಂ ಮಮ ಸಮುದ್ಧರ ಬುದ್ಧಿಮಿಮಾಂ ಪ್ರಭೋ ವರಗುಣೇನ ನವೋಢವಧೂಮಿವ. ಎಲೈ ಪ್ರಭುವೇ, ಸರಿಯಾದ ಉಪಚಾರ ಮಾಡುವುದರಲ್ಲಿ ಬೋಧಿಸಲ್ಪಟ್ಟಿರುವ ವಿನಯಯುಕ್ತವಾದ, ಸ್ನೇಹಯುಕ್ತವಾದ, ಶ್ರೇಷ್ಠವಾದ ಗುಣಗಳಿಂದ ಆಶ್ರಯಿಸಲ್ಪಟ್ಟಿರುವ ನವವಧುವಿನಂತಿರುವ ನನ್ನ ಈ ಬುದ್ಧಿಯನ್ನು ಸ್ವೀಕರಿಸಿ ಅನುಗ್ರಹಿಸು. ನಿತ್ಯಂ ಯೋಗಿ ಮನಸ್ಸರೋಜದಲ ಸಂಚಾರ ಕ್ಷಮಸ್ತ್ವಕ್ರಮಃ ಶಂಭೋ ತೇನ ಕಥಂ ಕಠೋರಯಮರಾಡ್ವಕ್ಷಃ ಕವಾಟಕ್ಷತಿಃ ಅತ್ಯಂತಂ ಮೃದುಲಂ ತ್ವದಂಘ್ರಿಯುಗಲಂ ಹಾ ಮೇ ಮನಶ್ಚಿಂತಯತ್ಯೇತಲ್ಲೋಚನ ಗೋಚರಂ ಕುರು ವಿಭೋ ಹಸ್ತೇನ ಸಂವಾಹಯೇ. ಹೇ ಶಂಭು, ನಿನ್ನ ಪಾದಗಳು ನಿತ್ಯವೂ ಯೋಗಿಗಳ ಮನಸ್ಸೆಂಬ ಕಮಲದಳಗಳ ಮೇಲೆ ಸಂಚರಿಸಲು ಯೋಗ್ಯವಾಗಿರುವುವು. ಅಂಥ ಪಾದಗಳು ಯಮನ ಕಠೋರವಾದ ವಿಶಾಲವಾದ ಎದೆಯನ್ನು ಹೇಗೆ ಒದ್ದವು? ನಿನ್ನ ಪಾದಗಳಾದರೋ ಅತ್ಯಂತ ಮೃದುವಾಗಿವೆ. ಹಾ, ನನ್ನ ಮನಸ್ಸು ಅದನ್ನೇ ಚಿಂತಿಸುತ್ತಿದೆ. ನಿನ್ನ ಈ ಪಾದಗಳನ್ನು ದೃಗ್ಗೋಚರವಾಗುವಂತೆ ಮಾಡು. ಹೇ ವಿಭು, ನಾನು ಅವನ್ನು ಕೈಗಳಿಂದ ಒತ್ತುವೆನು. ಏಷ್ಯತ್ಯೇಷ ಜನಿಂ ಮನೋಸ್ಯ ಕಠಿಣಂ ತಸ್ಮಿನ್ನಟಾನೀತಿ ಮದ್ರಕ್ಷಾ ಯೇ ಗಿರಿಸೀಮ್ನಿ ಕೋಮಲ ಪದನ್ಯಾಸಃ ಪರಾಭ್ಯಾಸಿತಃ ನೋ ಚೇದ್ ದಿವ್ಯಗೃಹಾಂತರೇಷು ಸುಮನಸ್ತಲ್ಪೇಷು ವೇದ್ಯಾದಿಷು ಪ್ರಾಯಃ ಸತ್ಸು ಶಿಲಾತಲೇಷು ನಟನಂ ಶಂಭೋ ಕಿಮರ್ಥಂ ತವ. ಎಲೈ ಶಂಭುವೇ, ಇವನು ಮುಂದೆ ಹುಟ್ಟುತ್ತಾನೆ, ಇವನ ಮನಸ್ಸು ಕಠಿಣ, ಅದರಲ್ಲಿ ನಾನು ತಿರುಗಾಡಬೇಕಾಗುವುದು ಎಂದು ಭಾವಿಸಿ ನನ್ನ ರಕ್ಷಣೆಗಾಗಿಯೇ ಕೈಲಾಸ ಪರ್ವತ ಪ್ರದೇಶದಲ್ಲಿ ನಿನ್ನ ಕೋಮಲವಾದ ಪಾದಗಳಿಂದ ನಡೆದು ಹಿಂದೆಯೇ ಕಾಠಿಣ್ಯದ ಅಭ್ಯಾಸ ಮಾಡಿಕೊಂಡಿರುವೆ. ಹಾಗಿಲ್ಲದಿದ್ದರೆ ದಿವ್ಯವಾದ ಮನೆಗಳ ಜಗಲಿ, ಪಡಸಾಲೆ ಮುಂತಾದ ನಯವಾದ ನೆಲಗಳು, ಅವುಗಳಲ್ಲಿ ಹೂವಿನ ಹಾಸಿಗೆಗಳು, ವೇದಿಗಳು ಮೊದಲಾದವು ಸರ್ವಶಕ್ತನಾದ ನಿನಗೆ ಬಹುವಾಗಿ ಲಭ್ಯವಾಗಿದ್ದರೂ ಕಲ್ಲಿನ ಮೇಲೆ ಈ ನಿನ್ನ ನಾಟ್ಯವು ಯಾವ ಉದ್ದೇಶದಿಂದ? ಕಂಚಿತ್ ಕಾಲಮುಮಾ ಮಹೇಶ ಭವಥ ಪಾದಾರವಿಂದಾರ್ಚನೈಃ ಕಂಚಿತ್ ಧ್ಯಾನ ಸಮಾಧಿಭಿಶ್ಚ ನತಿಭಿಃ ಕಂಚಿತ್ ಕಥಾಕರ್ಣನೈಃ ಕಂಚಿತ್ ಕಂಚಿದವೀಕ್ಷಣೈಶ್ಚ ನುತಿಭಿಃ ಕಂಚಿತ್ ದಶಾಮಿದೃಶೀಂ ಯಃ ಪ್ರಾಪ್ನೋತಿ ಮುದಾ ತ್ವದರ್ಪಿತಮನಾ ಜೀವನ್ ಸಮುಕ್ತಃ ಖಲು. ಉಮಾಮಹೇಶನೇ, ಸ್ವಲ್ಪ ಕಾಲವನ್ನು ನಿನ್ನ ಪಾದಾರವಿಂದಗಳ ಅರ್ಚನೆಯಿಂದ, ಸ್ವಲ್ಪ ಕಾಲವನ್ನು ಧ್ಯಾನ ಸಮಾಧಿಗಳಿಂದ, ಸ್ವಲ್ಪ ಕಾಲವನ್ನು ನಮಸ್ಕಾರಗಳಿಂದ, ಸ್ವಲ್ಪ ಕಾಲವನ್ನು ನಿನ್ನ ಕಥಾಶ್ರವಣಗಳಿಂದ, ಸ್ವಲ್ಪ ಕಾಲವನ್ನು ನಿನ್ನ ಮೂರ್ತಿ ದರ್ಶನದಿಂದ ಮತ್ತು ಸ್ವಲ್ಪ ಕಾಲವನ್ನು ಸ್ತುತಿಗಳಿಂದ ಕಳೆಯುತ್ತಾ ಯಾರು ಇಂಥ ಅವಸ್ಥೆಯನ್ನು ಹೊಂದುವರೋ ಅವನು ಆನಂದದಿಂದ ನಿನ್ನಲ್ಲಿ ಅರ್ಪಿತವಾದ ಮನಸ್ಸುಳ್ಳವನಾಗಿ ಜೀವಿಸುತ್ತಿರುವಾಗಲೇ ಮುಕ್ತನಾಗಿ ಬಿಡುವನಲ್ಲವೇ? ಬಾಣತ್ವಂ ವೃಷಭತ್ವಮರ್ಧವಪುಷಾ ಭಾರ್ಯಾತ್ವಮರ್ಯಾಪತೆ
घोणित्वं सखिता मृदङ्गवहता चेत्यादिरूपं दधौ त्वत्पादे नयनार्पणं च कृतवां त्वद्देहभागो हरि पूज्यात् पूज्यतरः स एव हि न चेत् को वा ತದನ್ಯೋಧಿಕಃ. ಹೇ ಪಾರ್ವತೀಪತಿ, ವಿಷ್ಣುವು ಬಾಣ, ವೃಷಭ, ಅರ್ಧ ದೇಹದಿಂದ ಭಾರ್ಯೆ, ವರಾಹ, ಸ್ನೇಹಿತ, ಮೃದಂಗ ಬಾರಿಸುವವನು ಇದೇ ಮೊದಲಾದ ರೂಪಗಳನ್ನು ಧರಿಸಿದನು. ನಿನ್ನ ಪಾದದಲ್ಲಿ ತನ್ನ ನಯನ ಕಮಲವನ್ನೇ ಅರ್ಪಿಸಿದನು. ನಿನ್ನ ದೇಹ ಭಾಗವೇ ಆಗಿರುವ ಹರಿಯು ಪೂಜ್ಯರಿಗಿಂತಲೂ ಪೂಜ್ಯನು. ಹಾಗಲ್ಲದಿದ್ದರೆ ಅವನಿಗಿಂತ ಅಧಿಕನಾದ ಬೇರೊಬ್ಬನು ಯಾರಿರುವನು? ಜನನ ಮೃತ್ಯುತಾನಾಂ ಸೇವಯಾ ದೇವತಾನಾಂ ನ ಭವತಿ ಸುಖಲೇಶಃ ಸಂಶಯೋ ನಾಸ್ತಿ ತತ್ರ ಅಜನಿಮಮೃತರೂಪಂ ಸಾಂಬಮೀಶಂ ಭಜಂತೆ ಯ ಇಹ ಪರಮಸೌಖ್ಯಂ ತೇ ಹಿ ಧನ್ಯಾ ಲಭಂತೆ. ಜನನ ಮರಣಗಳಿಗೆ ತುತ್ತಾಗುವ ಕ್ಷುದ್ರ ದೇವತೆಗಳ ಸೇವೆಯಿಂದ ಸುಖಲೇಶವೂ ಉಂಟಾಗುವುದಿಲ್ಲ, ಇದರಲ್ಲಿ ಸಂಶಯವಿಲ್ಲ. ಯಾರು ಜನನ ಮರಣಗಳನ್ನು ಮೀರಿರುವ ಪಾರ್ವತಿ ವಲ್ಲಭನಾದ ಈಶನನ್ನು ಭಜಿಸುವರೋ ಧನ್ಯರಾದ ಅವರು ಇಲ್ಲಿಯೇ ಪರಮಸೌಖ್ಯವನ್ನು ಹೊಂದುತ್ತಾರೆ. ಶಿವ ತವ ಪರಿಚರ್ಯಾ ಸನ್ನಿಧಾನಾಯ ಗೌರ್ಯ ಭವ ಮಮ ಗುಣಧುರ್ಯಾಂ ಬುದ್ಧಿ ಕನ್ಯಾಂ ಪ್ರದಾಸ್ಯೆ ಸಕಲ ಭುವನ ಬಂಧೋ ಸಚ್ಚಿದಾನಂದ ಸಿಂಧೋ ಸದಯ ಹೃದಯ ಗೇಹೇ ಸರ್ವದಾ ಸಂವಸತ್ವಂ. ಶಿವನೇ, ಭವನೇ, ಸಕಲ ಲೋಕ ಬಂಧುವೆ, ಸಚ್ಚಿದಾನಂದ ಸಿಂಧುವೆ, ನಿನ್ನ ಮತ್ತು ಗೌರಿಯ ಪರಿಚರ್ಯೆಗಾಗಿ ಸದ್ಗುಣ ಸಂಪನ್ನಳಾದ ಬುದ್ಧಿ ಕನ್ಯೆಯನ್ನು ದಾನ ಮಾಡುತ್ತೇನೆ. ಸದಯನೇ, ನನ್ನ ಹೃದಯವೆಂಬ ಮನೆಯಲ್ಲಿ ನೀನು ಸದಾ ವಾಸಿಸು. ಜಲಧಿ ಮಥನ ದಕ್ಷೋ ನೈವ ಪಾತಾಳ ಭೇದಿ ನ ಚ ವನ ಮೃಗಯಾಯಾಂ ನೈವ ಲುಬ್ಧ ಪ್ರವೀಣಃ ಅಶನ ಕುಸುಮಭೂಷಾ ವಸ್ತ್ರಮುಖ್ಯಾಂ ಸಪರ್ಯಾಂ ಕಥಯ ಕಥಮಹಂತೆ ಕಲ್ಪಯಾನೀಂದುಮೌಲೆ. ಹೇ ಇಂದುಮೌಳಿ, ನಾನು ಸಮುದ್ರ ಮಥನದಲ್ಲಾಗಲಿ ಪಾತಾಳವನ್ನು ಭೇದಿಸುವುದರಲ್ಲಾಗಲಿ ಸಮರ್ಥನಲ್ಲವೇ ಅಲ್ಲ. ವನ ಮೃಗಗಳ ಬೇಟೆಯಲ್ಲಿ ಪ್ರವೀಣನಾದ ಬೇಡನೂ ಅಲ್ಲ. ಹೀಗಿರಲು ಭೋಜನ, ಪುಷ್ಪ, ಆಭರಣ, ವಸ್ತ್ರ ಇವುಗಳನ್ನು ಮುಖ್ಯವಾಗಿ ಹೊಂದಿರುವ ನಿನ್ನ ಪೂಜೆಯನ್ನು ಹೇಗೆ ಮಾಡಲಿ ಹೇಳು? ಪೂಜಾ ದ್ರವ್ಯ ಸಮೃದ್ಧಯೋ ವಿರಚಿತಾಃ ಪೂಜಾಂ ಕಥಂ ಕುರ್ಮಹೇ ಪಕ್ಷಿತ್ವಂ ನ ಚ ವಾಕಿಟಿತ್ವಮಪಿ ನ ಪ್ರಾಪ್ತಂ ಮಯಾ ದುರ್ಲಭಂ ಜಾನೇ ಮಸ್ತಕಮಂಘ್ರಿ ಪಲ್ಲವಮುಮಾ ಜಾನೇ ನ ತೇಹಂ ವಿಭೋ ನ ಜ್ಞಾತಂ ಹಿ ಪಿತಾಮಹೇನ ಹರಿಣ ತತ್ವೇನ ತದ್ರೂಪಿಣ. ಉಮಾನಾಥನೇ, ವಿಭುವೆ, ಪೂಜಾ ದ್ರವ್ಯಗಳು ಸಮೃದ್ಧವಾಗಿದ್ದರೂ ನಿನ್ನ ಪೂಜೆಯನ್ನು ಹೇಗೆ ಮಾಡಲಿ? ನಾನು ದುರ್ಲಭವಾದ ಪಕ್ಷಿಯ ರೂಪವನ್ನಾಗಲಿ ವರಾಹ ರೂಪವನ್ನಾಗಲಿ ಹೊಂದಲಿಲ್ಲ. ನಿನ್ನ ಮಸ್ತಕವನ್ನಾಗಲಿ ಪಾದ ಪಲ್ಲವವನ್ನಾಗಲಿ ನಾನರಿಯೇ. ಪಕ್ಷಿ, ವರಾಹ ರೂಪಗಳನ್ನು ಹೊಂದಿದ ಬ್ರಹ್ಮನಿಗಾಗಲಿ ವಿಷ್ಣುವಿಗಾಗಲಿ ನಿನ್ನ ಮಸ್ತಕ ಅಂಘ್ರಿಗಳ ನಿಜ ಸ್ವರೂಪವು ತಿಳಿಯಲಿಲ್ಲವೆಂದ ಮೇಲೆ ನನ್ನ ಪಾಡೇನು? ಅಶನಂ ಗರಲಂ ಫಣೀಕಲಾಪೋ ವಸನಂ ಚರ್ಮ ಚ ವಾಹನಂ ಮೋಕ್ಷಃ ಮಮ ದಾಸ್ಯಸಿ ಕಿಂ ಕಿಮಸ್ತಿ ಶಂಭೋ ತವ ಪಾದಾಂಬುಜ ಭಕ್ತಿಮೇವ ದೇಹಿ. ಶಂಭುವೆ, ವಿಷವೇ ನಿನ್ನ ಆಹಾರ, ಸರ್ಪವೇ ಆಭರಣ, ಚರ್ಮವೇ ಹೊದಿಕೆ, ವೃಷಭವೇ ವಾಹನ. ಹೀಗಿರಲು ನೀನು ನನಗೇನನ್ನು ಕೊಡಬಲ್ಲೆ? ಕೊಡಲು ಏನಿರುವುದು? ನಿನ್ನ ಪಾದಾಂಬುಜದಲ್ಲಿ ಭಕ್ತಿಯನ್ನೇ ಕೊಡು. ಯದಾ ಕೃತಾಂಭೋ ನಿಧಿ ಸೇತು ಬಂಧನಃ ಕರಸ್ಥಲಾಧಕೃತ ಪರ್ವತಾಧಿಪಃ ಭವಾನಿ ತೇ ಲಂಘಿತ ಪದ್ಮ ಸಂಭವಃ ತದಾ ಶಿವಾರ್ಚಸ್ತವ ಭಾವನ ಕ್ಷಮಃ. ಶಿವನೇ, ಎಂದು ನಾನು ರಾಮನಂತೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಬಲ್ಲೆನೋ, ಎಂದು ಅಗಸ್ತ್ಯನಂತೆ ವಿಂಧ್ಯ ಪರ್ವತವನ್ನು ಕೈಯಿಂದ ಕೆಳಗೆ ಮಾಡಬಲ್ಲೆನೋ, ವಿಷ್ಣುವಿನಂತೆ ಬ್ರಹ್ಮನನ್ನು ಮೀರಿದವನಾಗುವೆನೋ, ಆಗ ನಿನ್ನ ಪೂಜೆ, ಸ್ತುತಿ, ಧ್ಯಾನಗಳಲ್ಲೇ ಸಮರ್ಥನಾದೇನು? ನತಿಭಿರ್ನುತಿಭಿಸ್ತ್ವಮೀಶ ಪೂಜಾ ವಿಧಿಭಿರ್ಧ್ಯಾನ ಸಮಾಧಿಭಿರ್ನ ತುಷ್ಟಃ ಧನುಷಾ ಮುಸಲೇನ ಚಾಶ್ಮಭಿರ್ವಾ ವದತೆ ಪ್ರೀತಿಕರಂ ತಥಾ ಕರೋಮಿ. ಈಶನೇ,
ನಮಸ್ಕಾರಗಳಿಂದಾಗಲಿ, ಸ್ತೋತ್ರಗಳಿಂದಾಗಲಿ, ಪೂಜಾ ವಿಧಿಗಳಿಂದಾಗಲಿ, ಧ್ಯಾನ ಸಮಾಧಿಗಳಿಂದಾಗಲಿ ನೀನು ತೃಪ್ತನಾಗುವುದಿಲ್ಲ. ಬಿಲ್ಲಿನಿಂದಾಗಲಿ, ಒನಕೆಯಿಂದಾಗಲಿ, ಕಲ್ಲುಗಳಿಂದಾಗಲಿ ನಿನಗೆ ತುಷ್ಟಿಯೇ ಹೇಳು. ಅದು ನಿನಗೆ ಸಂತೋಷದಾಯಕವಾದರೆ ಹಾಗೆಯೇ ಮಾಡುತ್ತೇನೆ. ವಚಸಾ ಚರಿತಂ ವದಾಮಿ ಶಂಭೋರಹಮುದ್ಯೋಗ ವಿಧಾಸು ತೇ ಪ್ರಸಕ್ತಃ. ಮನಸಾ ಕೃತಿಮೀಶ್ವರಸ್ಯ ಸೇವೆ ಶಿರಸಾ ಚೈವ ಸದಾಶಿವಂ ನಮಾಮಿ. ಉತ್ಕೃಷ್ಟವಾದ ಅಷ್ಟಾಂಗ ಯೋಗದ ಪ್ರಕಾರಗಳಲ್ಲಿ ಅಪರಿಚಿತನಾದ ನಾನು ಮಾತಿನಿಂದ ಶಂಭುವಿನ ಚರಿತ್ರೆಯನ್ನು ವರ್ಣಿಸುತ್ತೇನೆ. ಮನಸ್ಸಿನಿಂದ ಈಶ್ವರನ ಆಕೃತಿಯನ್ನು ಸೇವಿಸುತ್ತೇನೆ. ಮಸ್ತಕದಿಂದ ಸದಾಶಿವನನ್ನು ನಮಸ್ಕರಿಸುತ್ತೇನೆ. ಆದ್ಯಾ ವಿದ್ಯಾ ಹೃದ್ಗತಾ ನಿರ್ಗತಾಸಿ ವಿದ್ಯಾ ಹೃದ್ಯಾ ಹೃದ್ಗತಾ ತತ್ಪ್ರಸಾದಾತ್ ಸೇವೆ ನಿತ್ಯಂ ಶ್ರೀಕರಂ ತ್ವತ್ಪದಾಬ್ಜಂ ಭಾವೇ ಮುಕ್ತೇರ್ಭಾಜನಂ ರಾಜಮೌಲೇ. ಹೇ ರಾಜಮೌಳಿ, ನನ್ನ ಹೃದಯದಲ್ಲಿ ಅನಾದಿ ಕಾಲದಿಂದಲೂ ಇದ್ದ ಅವಿದ್ಯೆಯು ಕಳೆದು ಹೋಗಿ ನಿನ್ನ ಪ್ರಸಾದದಿಂದ ಮನೋಜ್ಞವಾದ ವಿದ್ಯೆಯು ಮನಸ್ಸನ್ನು ಪ್ರವೇಶಿಸಿತು. ಮಂಗಳಕರವಾಗಿಯೂ ಮೋಕ್ಷದ ಪಾತ್ರವಾಗಿಯೂ ಇರುವ ನಿನ್ನ ಪಾದ ಕಮಲವನ್ನು ಸೇವಿಸುತ್ತೇನೆ ಮತ್ತು ಧ್ಯಾನಿಸುತ್ತೇನೆ. ದೂರೀಕೃತಾನಿ ದುರಿತಾನಿ ದುರಕ್ಷರಾಣಿ ದೌರ್ಭಾಗ್ಯ ದುಃಖ ದುರಹಂಕೃತಿ ದುರ್ವಚಾಂಸಿ ಸಾರಂ ತ್ವದೀಯ ಚರಿತಂ ನಿತರಾಂ ಪಿಬಂತಂ ಗೌರೀಶ ಮಾಮಿಹ ಸಮುದ್ಧರ ಸತ್ಕಟಾಕ್ಷೈಃ. ಎಲೈ ಗೌರೀಶನೇ, ಪಾಪ, ಕೆಟ್ಟ ಹಣೆಯ ಬರಹ, ದೌರ್ಭಾಗ್ಯ, ದುರಹಂಕಾರ, ದುರ್ವಚನ ಇವೆಲ್ಲ ನನ್ನಿಂದ ದೂರ ಸರಿದವು. ಸಾರಭೂತವಾದ ನಿನ್ನ ಚರಿತಾಮೃತವನ್ನು ಚೆನ್ನಾಗಿ ಪಾನ ಮಾಡುತ್ತಿರುವ ನನ್ನನ್ನು ಇಲ್ಲಿಯೇ ನಿನ್ನ ಸತ್ಕಟಾಕ್ಷಗಳ ಮೂಲಕ ಉದ್ಧರಿಸು. ಸೋಮಕಲಾಧರ ಮೌಲೌ ಕೋಮಲ ಘನ ಗಂಧರೇ ಮಹಾಮಹಸಿ ಸ್ವಾಮಿನಿ ಗಿರಿಜಾನಾಥೇ ಮಾಮಕ ಹೃದಯಂ ನಿರಂತರಂ ರಮತಾಂ. ಶಿರದಲ್ಲಿ ಚಂದ್ರಕಲೆಯನ್ನು ಧರಿಸಿರುವ ಕೋಮಲವಾದ ಮತ್ತು ನೀಲ ಮೇಘದಂಥ ಕಂಠವುಳ್ಳ ಮಹಾಜ್ಯೋತಿಯಾದ ಪ್ರಭುವಾದ ಗಿರಿಜಾನಾಥನಲ್ಲಿ ನನ್ನ ಹೃದಯವು ನಿರಂತರವೂ ರಮಿಸಲಿ. ಸಾರಸನಾತೆ ನಯನೆ ತಾವೇವ ಕರೌ ಸ ಏವ ಕೃತಕೃತ್ಯಃ ಯಾಯೇಯೌ ಯೋ ಭರ್ಗಂ ವದತಿ ಕ್ಷೇತೆ ಸದಾರ್ಚತಃ ಸ್ಮರತಿ. ಯಾವ ನಾಲಗೆಯೋ ಶಿವನಾಮವನ್ನು ನುಡಿಯುವುದೋ ಅದೇ ನಿಜವಾದ ನಾಲಗೆ. ಯಾವ ಕಣ್ಣುಗಳು ಶಿವನನ್ನು ನೋಡುತ್ತವೆಯೋ ಅವೇ ನಿಜವಾದ ಕಣ್ಣುಗಳು. ಯಾವ ಕೈಗಳು ಶಿವನನ್ನು ಅರ್ಚಿಸುತ್ತವೆಯೋ ಅವೇ ನಿಜವಾದ ಕೈಗಳು. ಯಾರು ಶಿವನನ್ನು ಸ್ಮರಿಸುವನೋ ಅವನೇ ಕೃತಕೃತ್ಯನು. ಅತಿ ಮೃದುಲೌ ಮಮ ಚರಣೌ ಅತಿ ಕಠಿಣಂ ತೇ ಮನೋ ಭವಾನೀಶ ಇತಿ ವಿಚಿಕಿತ್ಸಾಂ ಸಂತ್ಯಜ ಶಿವಕಥಮಾಸೀದ್ ಗಿರೌ ತಥಾ ಪ್ರವೇಶಃ. ಎಲೈ ಭವಾನಿಪತಿ ಶಿವನೇ, ನನ್ನ ಚರಣಗಳು ಅತಿ ಮೃದು, ನಿನ್ನ ಮನಸ್ಸು ಅತಿ ಕಠಿಣ ಎಂಬೀ ಸಂಶಯವನ್ನು ಬಿಡು. ನಿನಗೆ ಕೈಲಾಸ ಪರ್ವತದಲ್ಲಿ ವಾಸವು ಹೇಗಾಯಿತು? ಧೈರ್ಯಾಂಕುಶೇನ ನಿಭೃತಂ ರಭಸಾದಾಕೃಷ್ಯ ಭಕ್ತಿ ಶೃಂಖಲಯ ಪುರಹರ ಚರಣಾಲಾನೇ ಹೃದಯ ಮದೇಭಂ ಬಧಾನ ಚಿದ್ಯಂತ್ರೈಃ. ಹೇ ಪುರಹರ, ನನ್ನ ಮನಸ್ಸೆಂಬ ಮದ್ದಾನೆಯನ್ನು ಧೈರ್ಯವೆಂಬ ಅಂಕುಶದಿಂದ ಸುಮ್ಮನಾಗಿಸಿ ಭಕ್ತಿ ಎಂಬ ಸರಪಳಿಯಿಂದ ಬಲವಾಗಿ ಸೆಳೆದು ಚಿದ್ಯಂತ್ರದಿಂದ ನಿನ್ನ ಪಾದವೆಂಬ ಕಂಬಕ್ಕೆ ಕಟ್ಟು. ಪ್ರಚರತ್ಯಭಿತಃ ಪ್ರಗಲ್ಭವೃತ್ಯ ಮದವಾನೇಶ ಮನಃ ಕರೀಗರೀಯಾನ್ ಮದವಾನೇಶ ಮನಃ ಕರೀಗರೀಯಾನ್ ಪರಿಗೃಹ್ಯ ನಯೇನ ಭಕ್ತಿರಜ್ವಾ ಪರಮಸ್ಥಾಣುಪದಂ ದೃಢಂ ನಯಾಮುಂ. ಹೇ ಪರಮಾತ್ಮನೇ, ನನ್ನ ಮನಸ್ಸೆಂಬ ಬಲವಾದ ಮದ್ದಾನೆಯು ಸ್ವತಂತ್ರವಾಗಿ ಎಲ್ಲ ಕಡೆಯಲ್ಲಿಯೂ ಸಂಚರಿಸುತ್ತಿದೆ. ಎಲೈ ಶ್ರೇಷ್ಠನಾದ ದೇವನೇ, ಅದನ್ನು ಭಕ್ತಿ ಎಂಬ ಹಗ್ಗದಿಂದ ಉಪಾಯವಾಗಿ ಹಿಡಿದು ಈಶ್ವರನ ಪಾದವೆಂಬ ಮರದ ಬುಡಕ್ಕೆ ದೃಢವಾಗಿ ಕಟ್ಟು. ಸರ್ವಾಲಂಕಾರಯುಕ್ತಾಂ ಸರಳ ಪದಯುತಾಂ ಸಾಧುವೃತ್ತಾಂ ಸುವರ್ಣಾಂ ಸದ್ಭಿಃ ಸಂಸ್ತೂಯಮಾನಾಂ ಸರಸಗುಣಯುತಾಂ ಲಕ್ಷಿತಾಂ ಲಕ್ಷಣಢ್ಯಾಂ ಉದ್ಯದ್ಭೂಷಾ ವಿಶೇಷಾಮುಪಗತ ವಿನಯಾಂ ದ್ಯೋತಮಾನಾರ್ಥರೇಖಾಂ ಕಲ್ಯಾಣೀಂ ದೇವಗೌರಿ ಪ್ರಿಯ ಮಮ
ಕವಿತಾ ಕನ್ಯಕಾಂ ತ್ವಂ ಗೃಹಾಣ. ಹೇ ಗೌರಿ ಪ್ರಿಯ ದೇವನೇ, ಸರ್ವ ಅಲಂಕಾರಯುಕ್ತಳಾದ ಸರಳ ಪದಗಳಿಂದ ಕೂಡಿರುವ ಯೋಗ್ಯವಾದ ವೃತ್ತಗಳನ್ನುಳ್ಳ ಒಳ್ಳೆಯ ಅಕ್ಷರಗಳನ್ನು ಹೊಂದಿರುವ ವಿದ್ವಾಂಸರಿಂದ ಪ್ರಶಂಸಿಸಲ್ಪಡುತ್ತಿರುವ ರಸದಿಂದಲೂ ಗುಣದಿಂದಲೂ ಕೂಡಿರುವ ವಸ್ತು ಪ್ರಶಂಸಾ ರೂಪವಾದ ಕಾವ್ಯ ಲಕ್ಷಣಗಳನ್ನುಳ್ಳ ಅಭಿವ್ಯಕ್ತವಾಗಿ ಕಾಣುವ ಕಾವ್ಯ ಶೋಭಾಕರಗಳಾದ ಅಲಂಕಾರ ವಿಶೇಷಗಳಿಂದ ಕೂಡಿದ ವಿನಯಾನ್ವಿತೆಯಾದ ವ್ಯಂಗ್ಯಾರ್ಥವೆಂಬ ಸ್ಫುಟವಾದ ಧನರೇಖೆಯನ್ನುಳ್ಳ ಕಲ್ಯಾಣಿಯಾದ ನನ್ನ ಕವಿತಾ ಕನ್ಯೆಯನ್ನು ನೀನು ಸ್ವೀಕರಿಸು. ಇದಂ ತೇ ಯುಕ್ತಂ ವಾ ಪರಮಶಿವ ಕಾರುಣ್ಯ ಜಲಧೇ ಗತೌ ತಿರ್ಯಗ್ರೂಪಂ ತವ ಪದ ಶಿರೋದರ್ಶನ ಧಿಯಾ ಹರಿಬ್ರಹ್ಮಾಣೌ ತೌ ದಿವಿ ಭುವಿ ಚರಂತೌ ಶ್ರಮಯುತೌ ಕಥಂ ಶಂಭೋ ಸ್ವಾಮಿನ್ ಕಥಯ ಮಮ ವೇದ್ಯೋಸಿ ಪುರತಃ. ಪರಮಶಿವನೇ, ಕಾರುಣ್ಯ ಜಲಧಿಯೇ, ಶಂಭುವೇ, ಸ್ವಾಮಿಯೇ, ಇದು ಎಂದರೆ ನಿನ್ನ ದರ್ಶನಕ್ಕಾಗಿ ಹಂಬಲಿಸುತ್ತಿರುವ ನನಗೆ ದರ್ಶನವೀಯದಿರುವುದು ನಿನಗೆ ಯುಕ್ತವೇ? ನಿನ್ನ ಪಾದವನ್ನು ಶಿರಸ್ಸನ್ನು ನೋಡಬೇಕೆಂಬ ಬುದ್ಧಿಯಿಂದ ಆ ವಿಷ್ಣು ಬ್ರಹ್ಮರು ತಿರ್ಯಗ್ ರೂಪವನ್ನು ಧರಿಸಿ ಭೂಮಿಯಲ್ಲೂ ಆಕಾಶದಲ್ಲೂ ಸಂಚರಿಸಿ ವೃಥಾಶ್ರಮ ಪಟ್ಟರು. ಹೀಗಿರಲು ಹೇ ಶಂಭುವೇ, ಸ್ವಾಮಿಯೇ, ಹೇಗೆ ನೀನು ನನಗೆ ನನ್ನೆದುರಿನಲ್ಲಿಯೇ ಗೋಚರವಾಗುವಿ ಎಂಬುದನ್ನು ದಯಮಾಡಿ ಹೇಳು. ಸ್ತೋತ್ರೇಣಾಲಮಹಂ ಪ್ರವಚ್ಮಿ ನಮೃಷಾ ದೇವಾ ವಿರಿಂಚಾದಯಃ ಸ್ತುತ್ಯಾನಾಂ ಗಣನಾ ಪ್ರಸಂಗ ಸಮಯೇ ತ್ವಾಮಗ್ರಗಣ್ಯಂ ವಿದುಃ ಮಾಹಾತ್ಮ್ಯಾಗ್ರ ವಿಚಾರಣ ಪ್ರಕರಣೇ ಧಾನಾತುಷಸ್ತೋಮವದ್ಭೂತಾಸ್ತ್ವಾಂ ವಿದುರತ್ತಮೋತ್ತಮ ಫಲಂ ಶಂಭೋ ಭವತ್ಸೇವಕಾಃ. ಹೇ ಶಂಭು, ಹೊಗಳಿಕೆ ಇನ್ನು ಸಾಕು. ನಾನು ಸುಳ್ಳು ಹೇಳುವುದಿಲ್ಲ. ಸ್ತುತಿಯೋಗ್ಯರಾದವರ ಪರಸ್ಪರ ಯೋಗ್ಯತಾ ಗಣನೆಯ ಸಮಯದಲ್ಲಿ ಬ್ರಹ್ಮಾದಿ ದೇವತೆಗಳು ನಿನ್ನನ್ನೇ ಅಗ್ರಗಣ್ಯನೆಂದು ತಿಳಿಯುತ್ತಾರೆ. ಮಹಾತ್ಮ್ಯವುಳ್ಳವರಲ್ಲಿ ಅಗ್ರಗಣ್ಯರು ಯಾರು ಎಂಬ ಪ್ರಶ್ನೆ ಬಂದಾಗ ಇತರ ದೇವತೆಗಳು ಹೊಟ್ಟಿನಂತೆ ಹಾರಿ ಹೋಗುವರೆಂದು ನೀನೊಬ್ಬನೇ ಉತ್ತಮೋತ್ತಮ ಫಲನೆಂದು ನಿನ್ನ ಭಕ್ತರು ಅರಿಯುತ್ತಾರೆ. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀಮತ್ ಶಂಕರಾಚಾರ್ಯ ವಿರಚಿತ ಶಿವಾನಂದಲಹರಿ ಸಮಾಪ್ತಃ. ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯರಾದ ಶ್ರೀ ಶಂಕರಾಚಾರ್ಯರಿಂದ ರಚಿಸಲ್ಪಟ್ಟ ಶಿವಾನಂದಲಹರಿಯು ಮುಗಿದಿದೆ.